ಅದೇ ರೀತಿ ಇನ್ನೊಬ್ಬ ಮುಖ್ಯ ಅತಿಥಿಯಾಗಿ ವಿಜಯೇಶ್ ಚೌಟ ಮಾನ್ಯ ಸಂಸದರು ಆಗಮಿಸಲಿಕ್ಕಿದ್ದಾರೆ. ಅದೇ ರೀತಿ CP ರಮಣಾತ್ರಯ ಮಾಜಿ ಮಂತ್ರಿಗಳು ಕರ್ನಾಟಕ ಸರ್ಕಾರ, ಅದೇ ರೀತಿ T ನಾರಾಯಣ ಪೂಜಾರಿ ಹಿರಿಯ ವಕೀಲರು ಹಾಗೂ ಮಾಜಿ ಉಪಾಧ್ಯಕ್ಷರು ಕರ್ನಾಟಕ ವಕೀಲರ ಪರಿಷತ್ ಹಾಗೂ ಗೌರವ ಅಧ್ಯಕ್ಷರು, ಪ್ರಸ್ತುತ ಗೌರವ ಅಧ್ಯಕ್ಷರು ರಿಕ್ಷಾ ಡ್ರೈವರ್ಸ್ ಅಸೋಸಿಯೇಷನ್ ಬಂಟ್ವಾಳ ಹಾಗೂ ಹರಿಕೃಷ್ಣ ಬಂಟ್ವಾಳ ಮಾಜಿ ಅಧ್ಯಕ್ಷರು ಕ್ಯೂನಿಕ್ಸ್, ಅದೇ ರೀತಿ S. ಕುಮಾರ್ ಶರ್ಮಾ IPS ಸಹಾಯಕ ಪೊಲೀಸ್ ಅಧೀಕ್ಷಕರು ಹಾಗೂ ಬೇಬಿ ಕುಂದರ್ ಅಧ್ಯಕ್ಷರು ಯೋಜನಾ ಪ್ರಾಧಿಕಾರ, ಚರಣ್ ಕೆ ಉಪ ಸಾರಿಗೆ ಅಧಿಕಾರಿ ಬಂಟ್ವಾಳ, ವಸಂತ ಬಾಲಿಕ ಸಭಾಧ್ಯಕ್ಷರು ಲಯನ್ಸ್ ಕ್ಲಬ್ BC ರೋಡ್, ಇವರೆಲ್ಲರೂ ಮುಖ್ಯ ಅತಿಥಿ. ಇವರೆಲ್ಲ ಸಮ್ಮುಖದಲ್ಲಿ ಸಭಾ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಿದೆ. ಅದೇ ರೀತಿಯಲ್ಲಿ ಈ ಸಭಾ ಕಾರ್ಯಕ್ರಮದ ಈ ಸಮಯದಲ್ಲಿ ಹಿರಿಯ ವಕೀಲರಾದ T ನಾರಾಯಣ ಪೂಜಾರಿ ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸಲಿಕ್ಕಿದ್ದೇವೆ. ಅದೇ ರೀತಿ ಹಿರಿಯ ರಿಕ್ಷಾ ಚಾಲಕರನ್ನು ಕೂಡ ಆ ಸಂದರ್ಭದಲ್ಲಿ ಗೌರವಿಸಲಿದ್ದೇವೆ. ಅದೇ ರೀತಿ ಅದೇ ದಿವಸ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ನಿಟ್ಟಿನಲ್ಲಿ ನಾವು ಶಾರದಾ ಆರ್ಟ್ಸ್ ಕಲಾವಿದರು ಮಂಜೇಶ್ವರ ಇವರ ವತಿಯಿಂದ ಒಂದು ನಾಟಕದ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಪತ್ರಿಕಾ ಮಾಧ್ಯಮದವರು, ರಿಕ್ಷಾ ಡ್ರೈವರ್ಸ್ಗಳು, ರಿಕ್ಷಾ ಮಾಲಕರುಗಳು ಎಲ್ಲರೂ ಸೇರಿ ಈ ಸುವರ್ಣ ಮಹೋತ್ಸವದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತೇವೆ. ಮಾಜಿ ಶಾಸಕರಾದ ಶ್ರೀ ರಮಣಾತ್ರಯ ಆಗಿರ್ಬೋದು, ಅವರ ಅವಧಿಯಲ್ಲಿ ಈ ಕಟ್ಟಡ ನಿರ್ಮಾಣ ಆಗಿದೆ ನಮ್ಮ ರಿಕ್ಷಾ ಭವನ, ಅವರನ್ನು ಕೂಡ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ನಮ್ಮ ಶಾಸಕರಾದ ರಾಜೇಶ್ ನಾಯ್ಕ ಅವರು ನಮಗೆ ಈ ಕೊರೋನಾ ಸಂದರ್ಭದಲ್ಲಿ ರಿಕ್ಷಾ ಡ್ರೈವರ್ಸ್ ಕಾರ್ಮಿಕರಿಗೆ ಕಿಟ್ಟನ್ನು ಒದಗಿಸುವ ನಿಟ್ಟಿನಲ್ಲಿ ಇರ್ಬೋದು, ಅಲ್ಲಿ ನಮ್ಮ ರಿಕ್ಷಾ ಭವನದ ಒತ್ತಡದಲ್ಲಿ ಇಂಟರ್ಲಾಕ್ ಹಾಕಿಸುವಂತಹ ಒಂದು ವಿಚಾರದಲ್ಲಿ ಅವರು ಶ್ರಮಪಟ್ಟು ಅವರು ಕೆಲಸ ಮಾಡಿಸಿಕೊಟ್ಟಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸನ್ಮಾನ ಮಾಡಲಿಕ್ಕಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಸನ್ಮಾನ ಫಸ್ಟಿಗೆ ಆಗ್ತಿದೆ ಮತ್ತೆ ಅದರಿಂದ ಡಿವೈಡ್ ಆಗಿ ಮತ್ತೆ ಪೇಮೆಂಟ್ ಮಾಡಿದ್ದೇವೆ. ಅದೇ ಸ್ಟಾರ್ಟಿಂಗ್ ಇದ್ದದ್ದು ಡ್ರೈವರ್ ಮುಂದೆ ಇದರ ಒಂದು ವಿಶೇಷ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ರಿಕ್ಷಾ ಡ್ರೈವರ್ಸ್ ಅಸೋಸಿಯೇಷನ್ಗೆ ಒಂದು ಸ್ವತಂತ್ರವಾದ ಕಟ್ಟಡ ಎಲ್ಲಿಯೂ ಇಲ್ಲ. ಇದು ಬಂಟ್ವಾಳದಲ್ಲಿ ಮಾತ್ರ ಇರುವುದು.